ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ನೀಟ್ ಯಾರೆಲ್ಲ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೋಸ್ಕರ ಇರುತ್ತೆ. ನೀಟ್ ಡ್ರೆಸ್ ಕೋಡ್ ಬಾಯ್ಸ್ ಯಾವ ರೀತಿ ಫಾಲೋ ಮಾಡಬೇಕು, ಗರ್ಲ್ಸ್ ಯಾವ ರೀತಿ ಫಾಲೋ ಮಾಡಬೇಕು, ನಿಮ್ಮ ಡ್ರೆಸ್ ಕೋಡ್ ಆಗಿರಲಿ, ಮತ್ತು ನೀವು ಮೆಟಾಲಿಕ್ ಹಾಕೊಂಡಿರ್ತೀರ, ಇಯರ್ ರಿಂಗ್ ಆಗಿರಲಿ, ನೋಸ್ ಪಿನ್ ಆಗಿರಲಿ, ಮತ್ತು ಬ್ಯಾಂಗಲ್ಸು, ಆ್ಯಂಕ್ಲೆಟ್ಸ್ ಅವೆಲ್ಲ ಹಾಕೊಂಡಿರ್ತೀರ, ಅದನ್ನು ಏನೇನು ಅಲವಿದೆ ಏನೇನು ಅಲವಿಲ್ಲ, ಮತ್ತು ನೀವು ಏನೇ ಎಕ್ಸಾಮ್ಗೆ ಹೋಗುವಾಗ ಇಂಪಾರ್ಟೆಂಟ್ ಥಿಂಗ್ಸ್ ಏನಿರುತ್ತೆ, ಏನು ನೀವು ಕ್ಯಾರಿ ಮಾಡಬೇಕಾಗುತ್ತೆ, ಮತ್ತು ನೀವು ಏನು ಕ್ಯಾರಿ ಮಾಡಬಾರ್ದಾಗಿರುತ್ತೆ, ಏನು ಕ್ಯಾರಿ ಮಾಡಿದ್ರೆ ನಿಮಗೆ ಸ್ಪೆಷಲ್ ಚೆಕಪ್ ಇರುತ್ತೆ, ಅಲವ್ ಇರಲ್ಲ, ಅದನ್ನೆಲ್ಲನೂ ಕ್ಲಿಯರಾಗಿ ವಿಡಿಯೋದಲ್ಲಿ ಹೇಳಿರ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿಮ್ದು ಏನೇ ಒಂದು ಕ್ವಶನ್ಸ್ ಆಗಿರಲಿ, ಇಲ್ಲ ನಾನು ಏನೋ ಒಂದು ಹೇಳೋದು ಮರ್ತಿದ್ರೆ ನೀವು ಕಮೆಂಟ್ ಹಾಕಿರಿ, ನಾನು ರೆಸ್ಪಾನ್ಸ್ ಮಾಡಿರ್ತೀನಿ. ಅದು ಕ್ಯಾರಿ ಮಾಡ್ಬೋದಾ ಇಲ್ಲ ಮಾಡಬಾರ್ದಾ ಅಂತ. ಓಕೆನಾ ಸ್ಟೂಡೆಂಟ್ಸ್? ಏನಂತಂತಂದರೆ ಇವಾಗ ಎಷ್ಟೋ ಕೆ.ಸಿ.ಟಿ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾಯಿದ್ರು, ಸರ್ ನೀಟ್ ಡ್ರೆಸ್ ಕೋಡ್ ಕೂಡ ಕಂಪಲ್ಸರಿ ಅಂತ ಹೇಳಿದರು, ಸ್ಟ್ರಿಕ್ಟ್ ಅಂತ ಹೇಳಿದರು. ಬಟ್ ನಮ್ಮ ಎಕ್ಸಾಮ್ ಸೆಂಟರ್ನಲ್ಲಿ ಚೆಕ್ಕೇ ಮಾಡಿಲ್ಲ ಸರ್. ನಾವು ಡಿಫ್ರೆಂಟ್ ಡ್ರೆಸ್ ಹಾಕೊಂಡೋಗಿದ್ರು, ಶೂಸ್ ಹಾಕೊಂಡೋಗಿದ್ರು, ಅಲೋ ಮಾಡಿದರು ಅಂತ. ಬಟ್ ನನ್ನ ಯೂಟ್ಯೂಬ್ ಸ್ಟೂಡೆಂಟ್ಸ್ ಸ್ವಲ್ಪ ಜನ ನನ್ನ ಪಿಂಗ್ ಮಾಡಿದರು, ಕಾಲ್ ಮಾಡಿದರು, ಸರ್ ನಾನು ಜನವಾರ ಹಾಕೊಂಡೋಗಿದ್ದೆ, ಅದನ್ನು ರಿಮೂವ್ ಮಾಡಿಸಿದ್ರು ಸರ್. ನಾನು ಕಾಲರ್ ಇರೋ ಶರ್ಟ್ ಹಾಕೊಂಡೋಗಿದ್ದೆ, ಅದನ್ನು ಕೂಡ ರಿಮೂವ್ ಮಾಡೋಕ್ಕೆ ಹೇಳಿದರು. ಅಲ್ಲೇ ನಮ್ಮ ಪೇರೆಂಟ್ಸ್ ಇದ್ದರು, ಚೇಂಜ್ ಮಾಡಿದ್ವಿ. ಮತ್ತು ಏನಂತಂತಂದರೆ, ಸರ್ ನಾನು ಶೂಸ್ ಹಾಕ್ಕೊಂಡೋಗಿದ್ದೆ, ಶೂಸ್ನ ಅಲ್ಲೇ ಆಚೆನೇ ರಿಮೂವ್ ಮಾಡೋಕ್ಕೆ ಹೇಳಿದರು. ಈ ರೀತಿ ಎಲ್ಲ ಅಂತಂದರೆ ಇದು ಏನಾಗಿರುತ್ತೆ, ಸ್ಟ್ರಿಕ್ಟ್ ರೂಲ್ಸು. ಎಕ್ಸಾಮ್ ಸೆಂಟರ್ ವೈಸ್ ಸೆಂಟರ್ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಸೆಂಟರ್ ಅವ್ರು ಏನಂದರೆ ಸ್ಟ್ರಿಕ್ಟಾಗಿ ರೂಲ್ಸ್ನ ಫಾಲೋ ಮಾಡಿರ್ತಾರೆ, ಒಂದೊಂದು ಸೆಂಟರ್ ಇಲ್ಲ ಅಂತಂತಂದರೆ ನಾರ್ಮಲಾಗಿ ಅಂತಂದರೆ ಓಕೆ ಅಂತ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ನೀಟ್ ಅವ್ರಿಗೆ ಏನಂತಂದರೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸ್ಟ್ರಿಕ್ಟ್ ರೂಲ್ಸ್ನ ಪ್ರೊವೈಡ್ ಮಾಡಿದೆ. ಇವಾಗ ಅಂತಂದರೆ ಮುಂದೆ ಎಲ್ಲ ಎಕ್ಸಾಮ್ ಸೆಂಟರವರು ಖಂಡಿತವಾಗಿ ಇದೇ ರೀತಿ ಫಾಲೋ ಮಾಡಬೇಕು. ಬಯೋಮೆಟ್ರಿಕ್ ಆಗಿರಲಿ, ನಿಮ್ಮದೊಂದು ಲೈವ್ ಫೋಟೋ ತೊಗೊಂಡಿರ್ತಾರೆ, ಅದಾದಮೇಲೆ ಮತ್ತು ನಿಮ್ಮ ಅಡ್ಮಿಟ್ ಕಾರ್ಡ್ ಚೆಕ್ ಮಾಡಿರ್ತಾರೆ ಆಚೆ ಇರುವಾಗಲೇ. ಎಕ್ಸಾಮ್ ಸೆಂಟ್ರಲ್ಲಿ ಒಳಗಡೆ ಅಲ್ಲ, ಆಚೆನೇ ಚೆಕ್ ಮಾಡಿರ್ತಾರೆ. ಮತ್ತು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನೀವು ಅಡ್ಮಿಟ್ ಕಾರ್ಡ್ ಯಾವ ರೀತಿ ಫಿಲ್ ಮಾಡಬೇಕನ್ನೋದನ್ನ, ಅದನ್ನು ಕೂಡ ನೋಡ್ಕೊಂಡು ಫಿಲ್ ಮಾಡಿ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿ ಕೂಡ ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಏನಂತಂದರೆ ನಿಮಗೆ ಟೆನ್ಷನ್ ಆಗಬಾರ್ದು ಎಕ್ಸಾಮ್ ಹೋದಾಗ, ಕೂಲಾಗಿರ್ಬೇಕಂತಂದರೆ ಎಕ್ಸಾಮ್ ಡ್ರೆಸ್ ಕೋಡ್ ಕೂಡ ಫಾಲೋ ಮಾಡಿರಿ. ಲೈಟ್ ಹೆವಿ ಕ್ಲೋತ್ ಹಾಕೊಂಡು ಹೋಗಿರಬಾರ್ದು, ಲೈಟ್ ವೆಯ್ಟ್ ಆಗಿರಬೇಕು, ಮತ್ತು ಕಲರ್ ಪ್ರಿಂಟೆಡ್ ಎಲ್ಲ ಆಗಿರಬಾರ್ದು. ನಾರ್ಮಲ್ ಒಂದೇ ಕಲರ್ ಇರುತ್ತಲ್ವ, ಆ ರೀತಿ ಆಗಿರಬೇಕು. ಈ ರೀತಿ ಡಿಫ್ರೆಂಟ್ ಇರುತ್ತೆ. ಸರಿನಾ? ಇಲ್ಲಿ ನೋಡಿ, ಹಾಫ್ ಸ್ಲೀವ್ಡ್ ಶರ್ಟ್, ಟಿ ಶರ್ಟ್ ಓನ್ಲಿ ಅಂತ ಇದೆ. ಅಂತಂದರೆ ನಿಮ್ಮ ಹಾಫ್ ಸ್ಲೀವ್ ಶರ್ಟ್ ಇದ್ದರೆ ಈ ರೀತಿ ಇರಬೇಕು ಬಾಯ್ಸ್ ಡ್ರೆಸ್ ಕೋಡ್. ಓಕೆನಾ? ಈ ರೀತಿ ಚಪ್ಪಲ್ಲು ಮತ್ತು ಶರ್ಟು, ಪ್ಯಾಂಟು. ಫುಲ್ ಸ್ಲೀವ್ ಏನಾದರೂ ನೀವು ಶರ್ಟ್ ಆಗಿರಲಿ, ಟಿ ಶರ್ಟ್ ಆಗಿರಲಿ ಹಾಕೊಂಡು ಹೋಗಿದ್ರೆ ಅಲವ್ ಇರೋದಿಲ್ಲ. ಕಾಲರ್ ಏನಿದೆ ಅಲವ್ ಇರುತ್ತೆ ಆಲ್ಮೋಸ್ಟ್. ಓಕೆನಾ? ಬಟ್ ಕಾಲರಲ್ಲಿ ಕೂಡ ಟೈಪ್ ಡಿಸೈನ್ ಇರುತ್ತೆ, ಜಿಪ್ಪಿ ಇರುತ್ತೆ, ಅದೆಲ್ಲ ಅಲವ್ ಇರೋದಿಲ್ಲ. ಪ್ಯಾಂಟು ನಾರ್ಮಲ್ ಆಗಿರುತ್ತೆ ನೋಡಿ. ಓಕೆನಾ? ಫಾರ್ಮಲ್ ಪ್ಯಾಂಟ್ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ, ಕಾಲೇಜ್ ಪ್ಯಾಂಟ್ ಆಗಿರಲಿ ಆ ರೀತಿ, ಅದನ್ನು ಅಲವ್ ಇರುತ್ತೆ. ಕಲರ್ ಕೂಡ ಸಿಂಗಲ್ ಕಲರ್ ಆಗಿರಬೇಕು, ಜಾಸ್ತಿ ಪಾಕೆಟ್ಸ್ ಇರಬಾರ್ದು, ಅಂತಂದರೆ ಜೇಬ್ ಇರಬಾರ್ದು ಜಾಸ್ತಿ. ಈ ಥರ ಕಾರ್ಗೋ ಪ್ಯಾಂಟ್ಸು, ಬಗಿ ಮತ್ತು ಬ್ಯಾಗಿ ಏನೇನೋ ಹೊಸದು ಬಂದಿದೆ ಅದೆಲ್ಲ ಹಾಕೊಂಡು ಹೋಗೋಕ್ಕೆ ಹೋಗಬೇಡಿ. ಮತ್ತು ನೋ ಜೀನ್ಸ್ ವಿತ್ ಮಲ್ಟಿಪಲ್ ಪಾಕೆಟ್ಸ್, ಅದು ಕೂಡ ಬೇಡ. ಶೂಸ್ ಕೂಡ ನಿಮಗೆ ಅಲವ್ ಇರೋದಿಲ್ಲ, ಶೂಸ್ ಕೂಡ ನೀವು ಹಾಕೊಂಡು ಹೋಗ್ಬಾರ್ದು. ಬೆಲ್ಟ್ ಕೂಡ ಅಲವ್ ಇಲ್ಲ ಸ್ಟೂಡೆಂಟ್ಸ್. ಓಕೆನಾ? ಸ್ಟೂಡೆಂಟ್ಸ್, KCT ಎಕ್ಸಾಮಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಕೇಳಿದ್ದು, ಸರ್ ಬೆಲ್ಟ್ ಅಲವ್ ಇದೆನಾ, ಬೆಲ್ಟ್ ಅಲವ್ ಇಲ್ಲ ಅಂತ. ಬೆಲ್ಟ್ ಹಾಕೊಂಡಿದ್ರು ಅದಕ್ಕೆ ಮೆಟಾಲಿಕ್ ಇರುತ್ತೆ. ಓಕೆ, ಮೆಟಾಲಿಕ್ ಒಂದು ಇರುತ್ತೆ ಮೆಟಲ್ದು, ಅದಕ್ಕೋಸ್ಕರ ಬೆಲ್ಟ್ ಆಚೆನೇ ರಿಮೂವ್ ಮಾಡೋಕ್ಕೆ ಹೇಳಿದರು. ರಿಟರ್ನ್ ಬರುವಾಗ ಅವ್ರಿಗೆ ಎಷ್ಟೋ ಜನ ಬೆಲ್ಟೇ ಸಿಗಲಿಲ್ಲ, ನೀವು ಕಳೆದಿರೋ ಬೆಲ್ಟ್ನ ಬೇರೆ ಯಾರೋ ತೊಗೊಂಡೋಗಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಬಿ ಕೇರ್ಫುಲ್ ಆಗಿರಿ. ಮತ್ತು ನಿಮ್ಮ ಪೇರೆಂಟ್ಸ್ ಯಾರಾದರೂ ಬಂದರೆ ಅವರಿಗೆ ಕೊಟ್ಟಿರಿ, ನೀವೇನಾದರೂ ಮರ್ತೋಗಿ ಹಾಕೊಂಡು ಹೋಗಿದ್ರೆ. ಸರಿನಾ? ಸ್ಲಿಪ್ಪರ್ ಸ್ಯಾಂಡಲ್ಸ್ ಅಂತಂದರೆ ಈ ರೀತಿ ನಾರ್ಮಲ್ ಬಾತ್ರೂಮ್ ಸ್ಲಿಪ್ಪರ್ಸ್ ಆಗಿರಲಿ, ಮತ್ತು ಸಿಂಗಲ್ ಟೂಪನಿ ಚಪ್ಪಲ್ಸ್ ಅಂತ ಹೇಳ್ತಾರೆ, ಅದನ್ನು ಹಾಕ್ಕೊಂಡೋಗಿರಿ. ಶೂಸ್ ಹಾಕೊಂಡು ಹೋಗಿ. ಮತ್ತು ಸ್ಯಾಂಡಲ್ಸ್ ಇರುತ್ತೆ, ಸ್ಪಾರ್ಕ್ಸ್, ಪೂಮಾ, ಅದೆಲ್ಲ ಡಿಫ್ರೆಂಟು ಸ್ಟಿಕ್ಕರ್ಸು, ಒಂದೊಂದು 10 ಸ್ಟಿಕ್ಕರ್ಸ್ ಇರುತ್ತೆ, ಅದನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಮಾಲ್ ಪ್ರಾಕ್ಟೀಸ್ ಕೇಸ್ ಅಂತ ಬರುತ್ತೆ. ನೀವು ಅಲ್ಲಿ ಚೀಟಿ ಇಟ್ಕೊಂಡು ಬಂದಿದ್ರೇನೋ ಅವ್ರಿಗೆ ಗೊತ್ತಾಗೋದಿಲ್ಲ. ಸ್ಯಾಂಡಲ್ಸು ಹೈ ಹೀಲ್ಸ್ ಇರುತ್ತೆ, ಡಬಲ್ ಇರುತ್ತೆ, ಅಲ್ಲಿ ಎಲ್ಲ ನೀವು ಚೀಟಿ ಇಟ್ಕೊಂಡಿರ್ಬೋದು ಅಂತ ಅವ್ರು ನಿಮ್ಮನ್ನು ಡೌಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ಜೀನ್ಸ್ ಕೂಡ ಹಾಕೊಂಡು ಹೋಗ್ಬೋದು ಬಾಯ್ಸ್, ಬಟ್ ಮಲ್ಟಿಪಲ್ ಪಾಕೆಟ್ಸ್ ಬೇಡ. ಮತ್ತು ಟೈಟ್ ಜೀನ್ಸ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಟೈಟ್ ಹಾಕಿದ್ರು ನಿಮ್ಮ ಚೀಟಿ ಇದೆ ಅಂತ ಆ ರೀತಿ ಕನ್ಸಿಡರ್ ಆಗುತ್ತೆ. ಮತ್ತು ನಿಮ್ಮ ಟಾಪಲ್ಲಿ ಟೀ ಶರ್ಟ್ ಇದ್ದರೆ ಓಕೆ, ನೆಕ್ಲೆಸ್ ಟೀ ಶರ್ಟ್ ಇರುತ್ತೆ ನೋಡಿ, ನೈಟ್ ವೇರ್ ಆ ರೀತಿ ಹಾಕೊಂಡು ಹೋಗಿ. ಮತ್ತು ನೈಟ್ ಪ್ಯಾಂಟ್ ಕೂಡ ಹಾಕೊಂಡೋದ್ರೂ ವರ್ಕ್ ಆಗುತ್ತೆ, ಬಟ್ ಲೂಸ್ ಆಗಿರಬೇಕು. ಸರಿನಾ? ಇಲ್ಲೆಲ್ಲ ಇದೆ ನೋಡಿ. ಮತ್ತು ಮೆಟಾಲಿಕ್ ಐಟಮ್ಸು, ನೀವು ರಿಂಗ್ ಹಾಕ್ಕೊಂಡಿರ್ತೀರ, ಉಂಗುರ, ಮತ್ತು ನೀವೇನಂತಂದರೆ ಬಾಯ್ಸ್ ಕೂಡ ಇಯರ್ ರಿಂಗ್ ಹಾಕ್ತಾ ಇದ್ದಾರೆ, ಅದನ್ನು ಕೂಡ ಅಲವ್ ಇಲ್ಲ. ಮತ್ತು ನೀವು ಗೋಲ್ಡು, ಸಿಲ್ವರ್ ಯಾವುದೇ ಒಂದು ರಿಂಗ್ ಇದ್ದರೂ ಅದು ಅಲವ್ ಇದಿಲ್ಲ. ಖಡ್ಗ ಅಂತ ಹೇಳ್ತಾರೆ, ಸಿಲ್ವರ್ ಖಡ್ಗ, ಅದನ್ನು ಕೂಡ ಅಲವ್ ಇಲ್ಲ. ಅದನ್ನು ನಿಮ್ಮ ಮನೇಲಿ ಇಟ್ಬಿಟ್ಟು ಹೋಗಿ. ಸರಿನಾ? ಅಲ್ಲಿ ಹಾಕೊಂಡೋಗಿದ್ರು ಅಲ್ಲಿ ತೆಗಿ ಅಂತ ಹೇಳ್ತಾರೆ, ಎಲ್ಲೋ ನೀವು ಒಂದ್ಸಲ ನಿಮ್ಮ ಪೇರೆಂಟ್ಸ್ ಆಚೆ ಇರ್ತಾರೆ, ಗೇಟ್ ಆಚೆ, ನೀವು ಒಳಗಡೆ ಹೋಗಿರ್ತೀರ, ಮತ್ತು ನೀವು ರಿಟರ್ನ್ ಬಂದು ಕೊಡಬೇಕಾಗುತ್ತೆ. ನಿಮಗೆ ಟೆನ್ಷನ್ ಆಗಿಬಿಟ್ಟು ಆನ್ಸರ್ ಎಲ್ಲ ಮರೆಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಬಿ ಕೂಲ್ ಆಗಿರಿ.
ಕ್ಯಾಪ್ ಹಾಕೊಂಡು ಹೋಗಂಗಿಲ್ಲ ಸ್ಟೂಡೆಂಟ್ಸ್, ಓಕೆನಾ. ನಿಮಗೆ ಹೇರ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಬಟ್ ಕ್ಯಾಪ್ ಹಾಕೋಂಗಿಲ್ಲ. ಸನ್ ಗ್ಲಾಸಸ್ಸು, ಕೂಲರ್ಸ್ ಎಲ್ಲ ಇರುತ್ತಲ್ಲ ಸ್ಟೈಲಿಶ್, ಅದನ್ನು ಅಲೌ ಇರೋದಿಲ್ಲ. ನಿಮಗೆ ಪಾಯಿಂಟೆಡ್ ಚಸ್ಮಾ ಇರುತ್ತೆ, ಸ್ಪೆಕ್ಸ್ ಇರುತ್ತೆ, ಅದನ್ನು ಅಲೌ ಇರುತ್ತೆ. ಅದನ್ನು ಬೇಕಾದರೆ ನೀವು ಹಾಕೊಂಡು ಹೋಗ್ಬೋದು. ಅದನ್ನು ಯಾವುದೇ ರೀತಿಯ ಪ್ರಾಬ್ಲಮ್ ಏನಿಲ್ಲ ಅಲ್ಲಿ. ಇದು ಬಂದುಬಿಟ್ಟು ಬಾಯ್ಸ್ಗಿರುತ್ತೆ. ಇವಾಗ ಮತ್ತೇನಂತಂತಂದರೆ ಗರ್ಲ್ಸ್ಗೆ ಏನಿರುತ್ತೆ ಡ್ರೆಸ್ ಅಂತಂದರೆ, ಗರ್ಲ್ಸ್ ಈ ರೀತಿ ಸಿಂಪಲ್ ಲಕ್ಷ್ಮಿ ಥರ ಕಾಣೋ ಥರ ಡ್ರೆಸ್ನ ಹಾಕೊಂಡು ಹೋಗಿರಿ, ಓಕೆನಾ. ಬ್ಯಾಗಿ, ಬಗಿ ಮತ್ತು ಮಾಮ್ ಫಿಟ್ಟು, ಸ್ಟ್ರೇಟ್ ಫಿಟ್ ಇದೆಲ್ಲ ಪ್ಯಾಂಟ್ಸ್ ಬಂದಿದೆ ಇವಾಗ ಮಾರ್ಕೆಟಲ್ಲೆಲ್ಲ. ಅದನ್ನೇನು ಹಾಕೊಂಡೋಗಿ ಹೋಗ್ಬೇಡಿ. ಈ ರೀತಿ ಲಕ್ಷ್ಮಿ ಥರ ಒಂದು ಒಳ್ಳೆ ಡ್ರೆಸ್ನ ಹಾಕೊಂಡು ಹೋಗಿರಿ. ಹಾಫ್ ಸ್ಲೀವ್ಡು ಕುರ್ತಿ, ಟಾಪು, ಶರ್ಟ್ ಅಲೋ ಇರುತ್ತೆ, ಓಕೆನಾ. ಬೆಸ್ಟ್ ಅಂತಂದರೆ ನೀವು ಕೂಡ ನೈಟ್ ಟೀ ಶರ್ಟ್ ಹಾಕೊಂಡಿರ್ತಾರಲ್ವ, ನೆಕ್ಲೆಸ್. ಸೊ ಆ ಟೀ ಶರ್ಟೇ ಕಂಫರ್ಟೇಬಲ್ ಇದ್ದರೆ ಅದನ್ನೇ ಹಾಕೊಂಡು ಹೋಗಿ. ಏನಕ್ಕಂದರೆ ನಿಮಗೆ ಜಾಸ್ತಿ ಚೆಕಪ್ ಆಗೋದಿಲ್ಲ, ಅಂದರೆ ಚೆಕಿಂಗ್ ಎಕ್ಸಾಮ್ ಒಳಗಡೆ ಹೋಗುವಾಗ. ಸೊ ಈಸಿಯಾಗಿ ನಿಮ್ಗೆ ಇದು ಮಾಡ್ಬೋದು. ಜೀನ್ಸ್ ಕೂಡ ನಾರ್ಮಲ್ ಜೀನ್ಸ್ ಹಾಕೊಂಡೋಗಿ ನಿಮಗೆ ಇಷ್ಟ ಇದ್ದರೆ. ಇಲ್ಲಾಂತಂದರೆ ಈ ರೀತಿ ಸಲ್ವಾರ್ ಇರುತ್ತೆ ನೋಡಿ. ಲೆಗಿನ್ಸ್ ಅಲೋ ಇಲ್ಲ, ಓಕೆನಾ ಗೈಸ್. ಲೆಗಿನ್ಸ್ ಟೈಟ್ ಸ್ಕಿನ್ಗೆ ಯಾವುದೆಲ್ಲ ಅಟ್ಯಾಚ್ ಆಗಿರುತ್ತೆ ಅದು ಅಲೋ ಇರೋದಿಲ್ಲ. ಪ್ಲಾಸ್ಮಾ ಅದೇನೋ ಇದೆ. ಸೊ ಅದನ್ನು ಕೂಡ ಅಲೌ ಇದೆ. ಅಂತಂದರೆ ಡಿಫ್ರೆಂಟ್ ಡಿಸೈನ್ ಎಲ್ಲ ಸ್ಟ್ರೇಟ್ ಪ್ಯಾಂಟ್ ಇರುತ್ತಲ್ವ, ಫಿಟ್ ಇಲ್ಲದೆ ಇರೋದು, ಅದು ಕೂಡ ಅಲೌ ಇದೆ. ಚಪ್ಪಲ್ ಕೂಡ ನೀವು ಇಲ್ಲಿ ಫೋಟೋದಲ್ಲಿ ಇರೋ ಥರ ಸ್ಲಿಪ್ಪರ್ಸ್ ಹಾಕೊಂಡು ಹೋಗ್ಬೋದು, ಇಲ್ಲಾಂದರೆ ನಾರ್ಮಲ್ ಸ್ಯಾಂಡಲ್ಸ್. ನಿಮ್ಮ ಹತ್ರ ಅದು ಇಲ್ಲ, ಶೂಸ್ ಇದೆ, ಇಲ್ಲ ಹೆವಿ ಸ್ಯಾಂಡಲ್ಸ್ ಇದೆ ಅಂದರೆ ನಿಮ್ಮ ಅಮ್ಮ ಅಜ್ಜಿ ಅವ್ರದ್ದು ಹಾಕೊಂಡೋಗಿ ಏನೂ ಪರವಾಗಿಲ್ಲ. ಸರಿ, ಎಕ್ಸಾಮ್ ಬರೆದ್ಬಿಟ್ಟು ಮತ್ತೆ ರಿಟರ್ನ್ ಬಂದಿರ್ತಾರೆ, ನೀವೇನು ಫಂಕ್ಷನ್ಗೆ ಆ ರೀತಿ ಏನೋ ಹೋಗೋದಿರೋದಿಲ್ಲ, ನಾರ್ಮಲ್ ಹೋಗಿರಿ. ಫುಲ್ ಸ್ಲೀವ್ ಹಾಕೊಳಕ್ಕೆ ಹೋಗಬೇಡಿ. ಮತ್ತು ಮದುವೆಲೆಲ್ಲ ಹಾಕೊತಾರಲ್ಲ ಡ್ರೆಸ್ಸು, ಅದನ್ನು ಹಾಕೊಳಕ್ಕೆ ಹೋಗಬೇಡಿ. ಘಾಗ್ರಾ ಅದೇನೋ ಅಂತಾರಲ್ಲ ಅದೆಲ್ಲ. ಮತ್ತು ನೋ ಲೇಯರ್ಡ್ ಔಟ್ಫಿಟ್ಸ್, ಅಂದರೆ ಒಂದ್ರ ಮೇಲೆ ಒಂದು ಜಾಕೆಟ್ಸು, ಅದ್ರ ಮೇಲೆ ಅದು ಟಾಪು, ಅದೆಲ್ಲ ಏನು ಬೇಡ. ಶೂಸ್ ಕೂಡ ಹಾಕೊಂಡು ಹೋಗಕ್ಕೆ ಹೋಗಬೇಡಿ, ಸರಿನಾ. ಮತ್ತು ಗರ್ಲ್ಸ್ ವೆರಿ ಇಂಪಾರ್ಟೆಂಟ್, ಜಿಪ್ಸ್ ಇರೋದು, ಹೆವಿ ಜಿಪ್ಸು. ಮತ್ತು ನಿಮ್ಮ ಜೀನ್ಸ್ಗೆಲ್ಲ ಮಲ್ಟಿಪಲ್ ಬಟನ್ಸ್ ಬರುತ್ತೆ, 3, 4, 5 ಇರ್ತಾರೆ. ಆ ರೀತಿ ಅಲೌ ಇಲ್ಲ ನೋಡಿ, ಓಕೆನಾ. ಒಂದು ಅವ್ರು ಏನಂತಂದರೆ ಮೆಟಲ್ ಚೆಕ್ಕರಿಂದ ಚೆಕ್ ಮಾಡ್ತಾ ಇರ್ತಾರೆ, ಅವಾಗ ಬೀಪ್ ಆಗ್ತಾ ಇರುತ್ತೆ. ಸೊ ನೀವೇನೋ ಚೀಟಿ ತಂದಿದ್ದೀರಾ ಅಂತ ಮತ್ತೆ ನಿಮ್ಮನ್ನು ಸ್ಪೆಷಲ್ ಚೆಕಪ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ಬಟನ್ಸ್ ಇರೋ ಪ್ಯಾಂಟ್ನ ಹಾಕೊಳಕ್ಕೆ ಹೋಗಬೇಡಿ, ಮೆಟಾಲಿಕ್ ಬಟನು. ಜಿಪ್ ಕೂಡ ನಾರ್ಮಲ್ ಆಗಿರುತ್ತಲ್ಲ ಆ ರೀತಿ ಇರೋದನ್ನ ಹಾಕೊಂಡು ಹೋಗಿರಿ. ಮತ್ತು ಡಿಸೈನ್ ಲೆವೆಲ್ ಬಂದರೆ ಹೆವಿ ಡಿಸೈನ್ಸ್ ಇರುತ್ತೆ ನಿಮ್ಮ ಶರ್ಟ್ ಮೇಲೆ, ಟಾಪ್ ಮೇಲೆ. ಫ್ಲವರ್ ಡಿಸೈನ್ ಆಗಿರಲಿ, ಮತ್ತು ಏನೇನೋ ಡಿಫ್ರೆಂಟಾಗಿ ಡಿಸೈನ್ ಇರುತ್ತೆ, ಇಲ್ಲ ಬರ್ದಿರೋದಿರುತ್ತೆ, ಏನೇನೋ ಬರ್ದಿಂದಿರುತ್ತೆ, ಸ್ಟೈಲಿಶ್, ಲುಕ್ ಎರಿಗೆಂಟ್ ಅಂತ, ಆ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಆ ರೀತಿ ಎಲ್ಲ ಏನೂ ಇಲ್ಲ, ಪ್ಲೇನ್ ಆಗಿರೋದು ಹಾಕೊಂಡು ಹೋಗಬೇಕು. ಆ ರೀತಿ ಇದ್ದರೆ ಅದು ನೀವು ಎಕ್ಸಾಮ್ ರಿಲೇಟೆಡ್ ಬರ್ಕೊಂಡು ಬಂದಿದ್ದೀರಾ ಅಂತ ಮಾಲ್ ಪ್ರಾಕ್ಟೀಸ್ ಕೇಸಲ್ಲಿ ಇದು ಮಾಡಿರ್ತಾರೆ, ಓಕೆನಾ. ಎಕ್ಸಸರೀಸ್ ಬಂದರೆ ವಾಚ್, ಜ್ಯುವೆಲ್ರಿ, ಬೆಲ್ಟು ಏನೂ ಅಲೌ ಇಲ್ಲ ಗೈಸ್, ಓಕೆ. ಗರ್ಲ್ಸ್ ಕೇಳ್ಬೋದು, ಸರ್ ನಾನು ಇಯರಿಂಗ್ ಹಾಕ್ಬೋದಾ, ನೋಸ್ ಪೆನ್ ಹಾಕ್ಬೋದಾ? ಇಲ್ಲ, ಅದೇನಾದರೂ ಗೋಲ್ಡ್, ಸಿಲ್ವರ್ ಆದ ರೀತಿ ಇದ್ದರೆ ನಿಮ್ಮ ಮನೆಯಲ್ಲೇ ಇಟ್ಟೋಗಿರಿ. ಏನಿದ್ರು ನಿಮ್ಮ ಮನೆಯಲ್ಲೇ ಇಟ್ಟೋಗಿರಿ, ಸರಿನಾ. ಅದೇನು ಅಲೌ ಇರೋದಿಲ್ಲ. ಇಯರಿಂಗ್ಸ್ ಕೂಡ ಅಲೌ ಇಲ್ಲ ಅಂತ ಹೇಳಿದ್ದಾರೆ NTA ಕಡೆಯಿಂದ. ಸಮ್ ಎಕ್ಸಾಮ್ ಸೆಂಟರ್ಸ್ ಅಲೌ ಮಾಡ್ತಾರೆ, ಬಟ್ ಸಮ್ ಎಕ್ಸಾಮ್ ಸೆಂಟರ್ಸ್ ಅಲೌ ಮಾಡೋದು. ನೀವು ಹೋಗೋ ಎಕ್ಸಾಮ್ ಸೆಂಟ್ರಲ್ಲಿ ಅಲೌ ಇಲ್ಲ ಅಂದರೆ ಅದನ್ನು ಬಿಟ್ಟು ಎಲ್ಲಿ ಇಡ್ತಾರೆ ಹೇಳಿ, ಗೋಲ್ಡು, ಸಿಲ್ವರು. ಸೊ ಅದಕ್ಕೋಸ್ಕರ ಸೇಫ್, ಮನೆಯಲ್ಲೇ ಬಿಟ್ಟು ಹೋಗಿ. ಮತ್ತು ನೀವು ಏನಾದರೂ ಟೆಂಪಲಿಂದ ದಾರ ಕಟ್ಕೊಂಡಿರ್ತಾರೆ ಕೈಗೆ, ಅದನ್ನು ಕೂಡ ಅಲೌ ಇರೋದಿಲ್ಲ, ಅದನ್ನು ಕೂಡ ರಿಮೂವ್ ಮಾಡಿ. ಕತ್ತಲ್ಲಿ ಕೂಡ ನೀವು ಏನೋ ದಾರ ಟೆಂಪಲ್ ಸೆಂಟಿಮೆಂಟ್ ಕಟ್ಕೊಂಡಿರ್ತಾರೆ, ಅದನ್ನು ಕೂಡ ರಿಮೂವ್ ಮಾಡಿ. ಗೋಲ್ಡ್ ಚೈನ್ ಆಗಿರಲಿ ಕತ್ತಲ್ಲಿ, ಅದನ್ನು ಕೂಡ ರಿಮೂವ್ ಮಾಡಿ. ಜ್ಯುವೆಲ್ರಿ, ಬೆಲ್ಟ್ಸು ಅದೇನು ಹಾಕಕ್ಕೆ ಹೋಗಬೇಡಿ. ಮತ್ತು ಬಾಟಲ್ ಅದಂತಂದರೆ ಬಾಟಲ್ ಟ್ರಾನ್ಸ್ಪರೆಂಟ್ ಬಾಟಲ್ ಆಗಿರಬೇಕು. ಇಲ್ಲಿ ಇಮೇಜಲ್ಲಿ ತೋರಿಸಿರೋ ಥರನೂ ಡಿಸೈನ್ ಆಗಿ ಏನು ತೊಗೊಳಕ್ಕೆ ಹೋಗಬೇಡಿ. ಕಿನ್ಲೆ, ಬಿಸ್ಲರಿ ಅಂತ ಬಾಟಲ್ ಇರುತ್ತೆ, ಅದನ್ನಲ್ಲೇ ತೊಗೊಳ್ಳಿ. ಆಚೆ ಕಡೆ ಸ್ಟಿಕ್ಕರ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಿ. ನೀವು ಬಾಟಲ್ ತೊಗೊಂಡು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ. ಏನಕ್ಕಂತಂದರೆ ಎವ್ರಿ ಎಕ್ಸಾಮ್ ಸೆಂಟರ್ ಹತ್ರ ನೀರು ಫೆಸಿಲಿಟೀಸ್ ಇರುತ್ತೆ. ನೀವು ಆಚೆ ಹೋಗೋ ಅವಶ್ಯಕತೆಯೂ ಇಲ್ಲ. ವಾಟರ್ ಅಂತ ಹೇಳಿದರೆ ಅವರೇ ಎಕ್ಸಾಮ್ ಇನ್ವಿಜಿಲೇಟರ್ ಏನಿರ್ತಾರೆ ಅವರೇ ನಿಮಗೆ ನೀರಿನ ವ್ಯವಸ್ಥೆನ ಮಾಡಿಕೊಡ್ತಾರೆ. ಮೊಬೈಲ್ ಫೋನು, ಸ್ಮಾರ್ಟ್ ವಾಚು, ಇಯರ್ಫೋನ್ಸು ಇದ್ಯಾವುದೂ ಅಲೌ ಇಲ್ಲ. ನೀವು ಏನಾದರೂ ಬೈಕಲ್ಲಿ ಹೋಗುವಾಗ ಇಯರ್ಫೋನ್ಸ್ ಹಾಕೊಂಡು ಹೋಗಿದ್ರೆ, ಮರ್ತ್ಬಿಟ್ಟು ಹಂಗೆ ಜೇಬಲ್ಲಿ ಹಾಕೊಂಡೋಗಿದ್ರೆ ಅಲ್ಲೇ ಆಚೆ ಇಡು ಅಂತ ಹೇಳ್ತಾರೆ. ನೀವು ಆಚೆ ಡೆಪಾಸಿಟ್ ಮಾಡಿದ್ಮೇಲೆ ರಿಟರ್ನ್ ಬರುವಾಗ ನೆನಪೋಗಿರ್ಬೋದು ನಿಮ್ಗೆ ತೊಗೊಳಕ್ಕೆ, ಇಲ್ಲ ನೀವು ಬರೋಕ್ಕಿಂತ ಮುಂಚೆ ಯಾರೋ ತೊಗೊಂಡೋಗಿರ್ಬೋದು ಸರ್ ನಂದು ಅಂತ. ಸೊ ಅದಕ್ಕೋಸ್ಕರ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇದನ್ನೆಲ್ಲ ಮನೇಲಿ ಇಟ್ಬಿಟ್ಟು ಹೋಗಿ. ಪೆನ್ಸಿಲು, ಪೆನ್ನು, ರಬ್ಬರ್, ಇರೇಸರ್ ಏನೂ ಅಲೌ ಇಲ್ಲ. ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಿನ್ ಪಾಯಿಂಟ್ ಪೆನ್ ಅಂತ ಇರುತ್ತೆ, ಅದನ್ನು ನೀವು ಕ್ಯಾರಿ ಮಾಡಿ. ಏನಕ್ಕಂತಂದರೆ OMR ಶೀಟ್ ರೌಂಡ್ ಮಾಡೋದು. ರಫ್ ಶೀಟ್ ಕೂಡ ಒಯ್ಯಕ್ಕೆ ಹೋಗಬೇಡಿ ಯಾವುದು. ಅಲ್ಲೇ ಎಕ್ಸಾಮ್ ಕ್ವಶನ್ ಪೇಪರ್ ಕೆಳಗಡೆ ಇಲ್ಲ ಮೇಲ್ಗಡೆ ಸ್ಪೇಸ್ ಇದ್ದರೆ ಅಲ್ಲೇ ನೀವು ರಫಾಗಿ ಯೂಸ್ ಮಾಡ್ಬೋದು. ಇಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ ಜೊತೆ ಒಂದು ರಫ್ ಶೀಟ್ ಕೂಡ ಅಟ್ಯಾಚ್ ಇರುತ್ತೆ ಸಮ್ಟೈಮ್ಸ್, ಓಕೆನಾ. ಕ್ಯಾಲ್ಕುಲೇಟರ್ ಕೂಡ ಒಯ್ಯಕ್ಕೆ ಹೋಗಬೇಡಿ. ವಾಚ್ ಬೇಡ, ಈ ಥರ ಡಿಸೈನ್ ಬೇಡ. ಫುಡ್ ಐಟಮ್ಸ್ ಅಂತೂ ಏನೂ ತಗೊಂಡು ಹೋಗೋಕ್ಕೆ ಹೋಗಬೇಡಿ. ಮತ್ತು ಮೆಟಾಲಿಕ್ ಇದೇನಿರುತ್ತೆ ಇದನ್ನು ಕೂಡ ಬೇಡ. ಪರ್ಸು, ಪಾಕೆಟು, ಕ್ಯಾಪು ಇದನ್ನು ಕೂಡ ಬೇಡ.
ಜ್ಯುವೆಲ್ರಿ ಅಂತ ಬಂದಾಗ ಜ್ಯುವೆಲ್ರಿ ಯಾವುದನ್ನೇ ಅಲವಿಲ್ಲ ಓಕೆನಾ. ಹುಡುಗಿಯರು ಇದು ಪಿನ್ ಅಂತ ಹೇಳ್ತಾರೆ, ಇದನ್ನು ಜಾಸ್ತಿ ಹೇರಿಗೆಲ್ಲ ಹಾಕ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಜಸ್ಟ್ ನೀವು ಒಂದು ರಬ್ಬರ್ ಇರುತ್ತಲ್ಲ, ನಾರ್ಮಲ್ ಬ್ಲ್ಯಾಕ್ ರಬ್ಬರು, ಡಿಸೈನ್ ಇಲ್ಲದೆ ಇರೋದು, ಒಂದು ₹1 4 ಬರುತ್ತಲ್ವಾ, ಅದನ್ನು ಹಾಕ್ಕೊಂಡು ಹೋಗಿರಿ. ಫುಟ್ವೇರ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಅದೇ, ಇದೆಲ್ಲ ಹಾಕೊಳಕ್ಕೆ ಹೋಗಬೇಡಿ. ಶೂಸ್ ಇದೇನಿದೆ ನಾರ್ಮಲ್ ಫುಟ್ವೇರ್ ಅದನ್ನೇ ಹಾಕ್ಕೊಂಡು ಹೋಗಿ. ಬಟ್ ಮೇನ್ ಅಂತಂದರೆ ರಿಲಿಜಿಯಸ್ ಕಮ್ಯುನಿಟಿ ವೈಸ್ ಓಕೆ, ನೀವು ಹಿಜಾಬ್ ಹಾಕೋಬೋದು, ಬುರ್ಕಾ ಹಾಕೋಬೋದು, ಟರ್ಬನ್ ಹಾಕೋಬೋದು, ರಿಲಿಜಿಯಸ್ ಹೆಡ್ ಕವರಿಂಗ್ಸ್ ಕೂಡ ಹಾಕೊಳ್ಬೋದು. ಬಟ್ ನೀವೇನಂತಂದರೆ 2 hours ಮುಂಚೆನೇ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ. ನಿಮಗೆ ಸ್ಪೆಷಲ್ ಚೆಕಪ್ ಮಾಡಿರ್ತಾರೆ. ಅದೇನಿಲ್ಲ ನೀವು ಕರೆಕ್ಟ್ ಟೈಮ್ಗೆ ಹೋಗಿರ್ತೀನಿ ಇದೆಲ್ಲ ಹಾಕೊಂಡು ಅಂತಂದರೆ ಮತ್ತೆ ಸ್ಪೆಷಲ್ ಚೆಕಪ್ ಮಾಡಿರ್ತಾರೆ. ಎಕ್ಸಾಮ್ ಬರಿತಾ ಇರ್ತಾರೆ ಸ್ಟೂಡೆಂಟ್ಸು, ನೀವಿಲ್ಲೇ ಇನ್ನೂ ಚೆಕಪ್ಪಲ್ಲಿ ಇದ್ದಿರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ 2 ಗಂಟೆ ಮುಂಚೆ ಹೋಗಿ. ನೀವೇನ ಸ್ಪೆಕ್ಸ್ ಇದ್ದರೆ, ಮತ್ತು ಡೆಂಟಲ್ ಬ್ರೇಸಸ್ ಇದ್ದರೆ, ಮತ್ತು ಪರ್ಮನೆಂಟ್ ಟ್ಯಾಟೂ ಇದ್ದರು, ಮತ್ತು ಹಿಯರಿಂಗ್ ಏಡ್ ಅಂತ ಇರುತ್ತೆ, ಕಿವಿ ಕೇಳಿಸಲ್ಲ ಅವ್ರಿಗೆ, ಅದೆಲ್ಲ. ಮತ್ತು ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಮೆಡಿಸಿನ್ಸ್ ಕೂಡ ಇದ್ದರೆ ಅಲವಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಓಕೆನಾ. ಕಾಲೇಜನ್ನು ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ವಿಡಿಯೋ ಬೇಕಂದ್ರೂ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ, ನಾವು ವಿಡಿಯೋ ಮುಖಾಂತರ ನಿಮ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡಿರ್ತೀವಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.